ಪರಿಸರ ದಿನ ಅಂತ ಆಚರಣೆ ಮಾಡ್ತಾರೆ. ಪರಿಸರ ದಿನಾಚರಣೆ ದಿನ ಗಿಡ ಬೆಳೆಸಿ ಮರ ಬೆಳೆಸಿ, ಗಿಡ ಬೆಳೆಸಿ ಮರ ಬೆಳೆಸಿ ಅಂತ ಹೇಳ್ತಾರಲ್ಲ. ಇಂಥ ಪರಿಸರನೆಲ್ಲ ಹಾಳು ಮಾಡಿದ್ಮೇಲೆ ಇನ್ನೆಂಥ ಗಿಡ ಮರಗಳು ಬೆಳೆಸೋಕ್ಕಾಗುತ್ತೆ ಹೇಳಿ? ಇಂಥ ಪರಿಸರನೆಲ್ಲ ಅವ್ರು ಹಾಳು ಮಾಡಿದ್ಮೇಲೆ ಇಂಥ ಗಿಡನೇ ಅವರು ಬದುಕಿಸೋಕ್ಕಾಗ್ತಿಲ್ಲ ಅಂತ ಅಂದಮೇಲೆ ಇನ್ನು ಗಿಡ ಮರ ಬೆಳೆಸಿ ಯಾವ ವಾಣಿಜ್ಯ ಇಲಾಖೆಲಿ ನಾವು ಯಾವ ಥರ ಇದು ಮಾಡೋಕ್ಕಾಗುತ್ತೆ? ಇಂಥ ಪರಿಸರ ನಾಶ ಮಾಡಿದ್ಮೇಲೆ ಇನ್ನೇನು? ಭೂಮಿ ನಮ್ಮ ತಾಯಿ ಸಮಾನ. ತಾಯಿ ಇದ್ದಂಗಲ್ವಾ? ತಾಯಿನೇ ಮಾರ್ಕೊಳಕ್ಕಾಗುತ್ತಾ ನಾವು ಜೀವ ಹೋದ್ರೂ ನಾವು ಪ್ರಾಣ ಬಿಟ್ಟು ಭೂಮಿ ತಾಯಿ ಮಾತ್ರ ಬಿಟ್ಕೊಡೋಕೆ ತಯಾರಿಲ್ಲ ಸರ್. ನಂದೊಂದು ಮಾತು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಈಗ ಅಕ್ವೇರ್ ಮಾಡಬೇಕು ಅಂತ ಇದ್ದಾರಲ್ವಾ, ಫಸ್ಟು ಅವ್ರ ಭೂಮಿನ ಕೊಟ್ಬಿಡಲಿ GBIಡ್ಗೆ. ಅವ್ರು ಅರ್ಧ ಎಕರೆ ಭೂಮಿ ಕೊಡಲಿ, ನಮ್ಮ ಫುಲ್ಲು ರೈತರ ಭೂಮಿ ಎಲ್ಲ ನಾವು ಕೊಡೋಕೆ ರೆಡಿ ಇದ್ದೀವಿ ಸರ್. ಅರ್ಧ ಎಕರೆ ಕೊಡಲಿ, ಅವರು ಇರೋದನ್ನೆಲ್ಲ ಕೊಟ್ಬಿಟ್ಟು ದನ ಮಾಡಿಬಿಡ್ಲಿ. ಅವ್ರ ಭೂಮಿಲಿ ಡೆವಲಪ್ ಮಾಡಲಿ, ಇದು ಮಾಡಲಿ. ಅವರು ನಮ್ಮ ಭೂಮಿ ರೈತರ ಭೂಮಿ ಎಲ್ಲ ನಾವು ಕೊಡ್ತೀವಿ. ಅವ್ರು ಕೊಡೋಕೆ ರೆಡಿ ಇದ್ದಾರೆ, ಕೇಳಿ. ಅವ್ರ ಭೂಮಿನೇ ಕೊಡೋಕೆ ರೆಡಿ ಇಲ್ಲ ಅವರು. ನಮ್ಮ ಭೂಮಿ ರೈತರು ಭೂಮಿ ಯಾಕೆ ಕೊಡಬೇಕು ಅವ್ರು? ನಾವು ಸರ್ ನಾವು ಮಾತಾಡೋದೇನಿಲ್ಲ. ಈಗಾಗಲೇ ನಾವು ಕುಸ್ತೋಗಿದ್ದೀವಿ. ಡಿ ಕೆ ಶಿವಕುಮಾರ್ ಮಾತು ಕೇಳಿ ಮತ್ತು ಎಲ್ಲರಿಗೂ ತೋರಿಸಿದ್ದೀವಿ ನಮ್ಮ ಭೂಮಿ ಈ ಥರ ಇದೆ ಅಂತ. ರೈತರೆಲ್ಲ ಅಂತ ಹೇಳ್ತಾರಲ್ವ? ರೈತರು ಇಲ್ದ್ರೆ ಇಷ್ಟೆಲ್ಲ ಫಲವತ್ತಾದ ಭೂಮಿನ ಇಂಥ ಗಿಡ ಮರಗಳು ಬೆಳೆಸೋಕೆ ಸಾಧ್ಯನಾ? ಕಂಪ್ಯೂಟ್ರಲ್ಲಿ ಬೆಳೀತೇವೆ ಮರಗಳೆಲ್ಲ. ಎಷ್ಟು ಹೈನುಗಾರಿಕೆ ಇದೆ, ಎಷ್ಟು ಹಾಲಾಗ್ತಿದ್ವಿ, ಉತ್ಪಾದನೆ ಮಾಡ್ತಿದ್ವಿ. ಅವ್ರ ತಮ್ಮ ಡಿ ಕೆ ಶಿವಕುಮಾರೇ ನೋಡ್ತಾ ಇದ್ದಾರೆ ಎಷ್ಟು ಹಾಲು ಉತ್ಪಾದನೆ ಆಗ್ತಿದೆ, ಎಷ್ಟು ಇದಾಗ್ತಿದೆ ನಮ್ಮ ಭಾಗದಲ್ಲಿ ಅಂತ. ಅಷ್ಟೆಲ್ಲ ಕಿತ್ಕೊಂಡು ಇಷ್ಟು ದನ ಕರುಗಳನ್ನ ಯಾವ ಕಸನೇ ಹೊಡಿತಾರೆ? ಅವ್ರ ಶಾಪ ಅವ್ರು ತಟ್ಟಲ್ವಾ? ದಯವಿಟ್ಟು ನಾವು ಇದ್ರ ಮುಖಾಂತರ ಕೇಳ್ತಾರೆ, ರೈತರು ಕಷ್ಟ ಸುಖಗಳಿಗೆ ಸ್ಪಂದನೆ ಕೊಟ್ಟು ನಮ್ಮ ಭೂಮಿನ ನಮ್ಗೆ ಉಳಿಸ್ಕೊಟ್ಬಿಟ್ರೆ ಸಾಕು ನಾವು ಸರ್. ನಾವು ಇನ್ನೇನು ಕೇಳಲ್ಲ. ಡಿ ಕೆ ಶಿವಕುಮಾರ್ ನಾನು ಕೈ ಮುಗ್ದು ಒಂದು ಮನವಿ ಮಾಡ್ತೀನಿ. ಈಗಾರ ಅವ್ರ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ ನಾನು ಅನ್ಕೋತೀನಿ. ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅದೊಂದು ಕನಸಿತ್ತು, ಅವ್ರ ಮನಸ್ಸು ಬರಡಾಗ್ಬಿಟ್ಟಿತ್ತು. ಈಗಲಾರ ಅವ್ರು ಈಗ ಚೀಫ್ ಮಿನಿಸ್ಟರ್ ಆದಮೇಲಾದರೂ ನಮ್ಮ ರೈತನ ಉಳಿಸ್ಕೊಟ್ಟು ಅವ್ರ ಆಸೆ ಕನಸನ್ನ ಅವ್ರು ಈಡೇರಿಸ್ಕೊಂಡಿದ್ದಾರೆ. ನಮ್ಮ ರೈತನಾರು ಬದುಕಿಸಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಕೇಳ್ಕೊಡ್ತಿದ್ದೀನಿ ಅಣ್ಣ. ನೀವು ಅವಲ್ಲೇ ಕೇಳಿದ್ರಿ ಬಿಡದಿಲ್ಲಿ ನಡೀತಿದೆ ಅಂತ. ಬಿಡದಿಲ್ಲಿ ನೋಡಿ ಸಾರ್, 2006ರಲ್ಲಿ ಕುಮಾರಸ್ವಾಮಿ ಅವರು ಇದೊಂದು ನೋಟಿಫಿಕೇಶನ್ ಮಾಡಿದ್ರು ಅಂತ ಹೇಳಿ. ಬಟ್ ನೋಟಿಫಿಕೇಶನ್ ಮಾಡಿರಲಿಲ್ಲ ಅವರು ಜಸ್ಟ್ ಗುರುತು ಮಾಡಿದ್ರು ಅಷ್ಟೇ. ಬಿಡದಿ ಭಾಗವನ್ನು ಏನು ಲೇಔಟ್ ಮಾಡೋಕ್ಕೋಸ್ಕರ ಬರೀ ಗುರುತು ಮಾಡಿದ್ರೆ ಅಷ್ಟೇ, ನೋಟಿಫಿಕೇಶನ್ ಮಾಡಿರಲಿಲ್ಲ ಒಂದು. ಅದಾದಮೇಲೆ ಅವರು ಏನು 3 ಸಲ ಬರೀ ಕೇವಲ ಒಂದು 50 ಜನ ರೈತರುಗಳು ಹೋಗಿ ಕೇಳಿದ್ದಕ್ಕೇ ಅವರು ಆ ಯೋಜನೆ ಬಿಟ್ಬಿಟ್ರು. ಅವರು ಬಟ್ ಆದರೆ ಅವರು ರೆಡ್ ಝೋನ್ ತೆಗಿಬೇಕಿತ್ತು. ರೆಡ್ ಝೋನ್ ಬಗ್ಗೆ ನಮ್ಮ ರೈತರಲ್ಲೂ ಯಾವುದೋ ಎಚ್ಚರ ಇರಲಿಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಕಾನೂನು ಬಗ್ಗೆ. ರೆಡ್ ಝೋನ್ ಬಗ್ಗೆ ಇದ್ದಿದ್ರೆ ಇದೇ ಹೋರಾಟ ಅದಕ್ಕೆ ಮೊದಲೇ ಆಗ್ತಿತ್ತು. ಅವತ್ತಿಗೆ ರೆಡ್ ಝೋನ್ ತೆಗಿಸ್ತಿದ್ವಿ. ರೆಡ್ ಝೋನ್ ಹಾಗೆ ಉಳ್ಕೊಂಡಿದ್ದ ಕಾರಣ ನಮ್ಮ ಭಾಗಗಳು ಡೆವಲಪ್ ಆಗಲಿಲ್ಲ. ಸುತ್ತಮುತ್ತೆಲ್ಲ ನಿಮಗೆ 12 ಕೋಟಿ ಇದೇ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ಹೇಳ್ದಂಗೆ ನಮ್ಮ ಸರ್ವೆ ನಂಬರ್ಗಳಿಗೆ ಹೊಂದ್ಕೊಂಡಂತೆ 13 ಕೋಟಿ ಪೆನಾಲ್ಟಿ ಹಾಕಿದ್ದಾರೆ, 12 ಕೋಟಿ ಚಿಲ್ಲರೆ ಈಗಲ್ಟನ್ ರೆಸಾರ್ಟ್ಗೆ. ಆದರೆ ಇದ್ಯಾಕೆ ಡೆವಲಪ್ ಆಗಿಲ್ಲ ಅಂದರೆ ರೆಡ್ ಝೋನ್ಲಿತ್ತು, ಹಾಗಾಗಿ ಡೆವಲಪ್ ಆಗಲಿಲ್ಲ ಇದು. ಅದಾದಮೇಲೆ ಈಗ ಏನು ಈಗ ಅಕ್ವೈಷನ್ ನಿಂತಿದ್ದಾರಲ್ಲ, ಇದೇ ಗ್ಯಾಂಗು ಅವತ್ತು ಅಕ್ವೈಷನ್ ಮಾಡಬಾರ್ದಂತ ನಿಂತ್ಕೊಂಡ್ರು. ಆದರೆ ಇವತ್ತು ಯಾಕೆ ಮಾಡ್ತಾಯಿದ್ದಾರೆ ಇವರು? ಇವತ್ತು ನಾವು ಅಕ್ವೈಷನ್ ಮಾಡ್ತೀವಿ, ನಾವು ಲೇಔಟ್ ಎಂತಕ್ಕೆ ಮಾಡ್ತಾಯಿದ್ದಾರೆ? ಕಾರಣ ಏನು? ಕಾರಣ ಹೇಳಿ ಕರೆಕ್ಟಾಗಿ. ಅವ್ರು ಹೇಳ್ತಾರೆ ಒಳ್ಳೆ ರೇಟ್ ಕೊಟ್ಬಿಡ್ತೀವಿ ರೈತರಿಗೆ, ಇಲ್ಲಿ ಬೊಮ್ಮಡಿ AICD ಕಟ್ತೀವಿ. ಯಾರು ಕೇಳಿದ್ರು ನಿಮ್ಮನ್ನ AICD ಕಟ್ಟಿ ಅಂತೀರಿ? ಸರಿ, ಬೆಂಗಳೂರು ಜನ ಕೇಳಿದ್ರು ನಿಮ್ಮನ್ನ AICD ಕಟ್ಟಿ ಅಂತ ಕೇಳಿದ್ರಾ? ಬೆಂಗಳೂರು ದಟ್ಟಣೆ ಜಾಸ್ತಿ ಆಗಿದೆ. ಸರಿ, ಬೆಂಗಳೂರು ದಟ್ಟಣೆ ಇಲ್ಲಿ ಲೇಔಟ್ ಮಾಡೋದ್ರಿಂದ ಬೆಂಗಳೂರು ದಟ್ಟಣೆ ಕಡಿಮೆ ಆಗ್ತದೆ ನಿಮಗೆ? ಯಾವ ರೀತಿ ಕಡಿಮೆ ಮಾಡ್ತೀರಾ? ಅವ್ರು ಹೇಳ್ತಾರೆ ನಾವು ಬೆಂಗಳೂರು ದಟ್ಟಣೆ ಕಡಿಮೆ ಮಾಡೋಕ್ಕೋಸ್ಕರ ಲೇಔಟ್ ಮಾಡ್ತಿದ್ದೀವಿ ಅಂತ. ಸರ್, ಇಲ್ಲಿ ಲಕ್ಷಾಂತರ ಸೈಟು ಖಾಲಿ ಇದ್ದಾವೆ. 8 ಲಕ್ಷದಿಂದ 10 ಲಕ್ಷ ಸೈಟ್ ಖಾಲಿ ಇದ್ದಾವೆ. 7 ಲಕ್ಷ ಫ್ಲ್ಯಾಟ್ಗಳು ಖಾಲಿ ಇದ್ದಾವೆ. ಇಲ್ಲೂ ಅದೇ ಕೆಲಸನೇ ಆಗೋದು. ನಾಳೆ ಬೆಳಗ್ಗೆ ನೀವು ಲೇಔಟ್ ಮಾಡಿದ್ರು ಇಲ್ಲೂ ಅದೇ ಕೆಲಸನೇ ಆಗ್ತದೆ. ಯಾರೋ ಬಂಡವಾಳದಾರಗಳು ಬಂದು ಇಲ್ಲಿ ಸೈಟ್ಗಳು ತೊಗೊತಾರೆ, ಇಲ್ಲಿರೋ ಬೆಳೆಗಳನ್ನ ಹಾಳು ಮಾಡಿ ಮಡಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಡೆವಲಪ್ಮೆಂಟ್ ಆಗೋಲ್ಲ. ಆ ಟ್ರಾಫಿಕ್ ಬಂದು ಇಲ್ಲಿ ಬರೋದಿಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಬೆಂಗಳೂರಿನ ಟ್ರಾಫಿಕ್ನ ಕಡಿಮೆ ಮಾಡ್ಬೇಕಂದ್ರೆ ದಯವಿಟ್ಟು ಬೆಂಗಳೂರಲ್ಲಿರೋಂಥ ಕಂಪ್ನಿಗಳನ್ನ 50ರಿಂದ 50 ಜನಗಳ ಮೇಲ್ಪಟ್ಟ ಕಂಪ್ನಿಗಳನ್ನ ದಯವಿಟ್ಟು ಔಟರ್ ರಿಂಗ್ ರೋಡ್ ತೊಗೊಬನ್ನಿ. ಔಟರ್ ರಿಂಗ್ ರೋಡ್ಗೆ ತಂದುಬಿಡಿ, ಬೆಂಗಳೂರಿಗೆ ಜನ ಕಮ್ಮಿ ಆಗ್ತದೆ. ಬರೀ 50 ಜನ ಹೊರಡಿರೋಂಥ ಕಂಪ್ನಿಗಳು ಮಾತ್ರ ಬೆಂಗಳೂರಲ್ಲಿ ಇಡಿ. ಅದು ಬಿಟ್ಟು ಈ ಮಾರ್ಕೆಟ್ಗಳನ್ನ ತಂದು ಈಚೆ ಹಾಕಿ. ಯಾಕೆ ಎಲ್ಲ ಬೆಂಗಳೂರಿಗೆ ತುಂಬಿಸ್ತೀರಾ? ಬೆಂಗಳೂರಿಗೆ ತುಂಬಿಸ್ತಾಯಿದ್ರೆ ಬೆಂಗಳೂರಿಗೆ ಜನ ಸೇರ್ಕೊತಾರೆ. ಅವ್ರಿಗೆ ಯಾಕೆ ಕರ್ಮ? ಅಲ್ಲೋಗಿ 50,000 70,000 ಬಡೆ ಕಟ್ಟಂಥ ಕರ್ಮ ಏನಿದೆ? ಅದು ದಯವಿಟ್ಟು ಇಂಡಸ್ಟ್ರಿಗಳನ್ನ ತಂದು ಈಚೆ ಹಾಕಿ. ಜನ ಇಲ್ಲೆಲ್ಲ ಈಗ ಇಲ್ಲೂ ಮನೆಗಳು ಕಟ್ತಾರೆ, ಇಲ್ಲೂ ಬಾಡಿಗೆಗಳು ಬರ್ತದೆ, ಜನ ಡೆವಲಪ್ ಆಗ್ತಾರೆ. ಆ ಕೆಲಸ ಮಾಡಿ. ಅದು ಬಿಟ್ಟು ನೀವು ಇಲ್ಲಿ ಇದು ಮಾಡ್ತಾರಂತ ಬೆಂಗಳೂರು ದಟ್ಟಣೆ ಕಡಿಮೆ ಮಾಡೋ ಪ್ರೋಗ್ರಾಮ್ ಅಲ್ಲ ಇದು. ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಅಧಿಕವಾಗಿದೆ. ಯಾಕಂದರೆ ಇದು ರೆಡ್ ಝೋನ್ ಇದರಿಂದ ಇಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇರಲಿಲ್ಲ. ಈಗ ಸರ್ಕಾರ ಮಾಡಿ ಅದನ್ನು ಆ ರಿಯಲ್ ಎಸ್ಟೇಟ್ ವ್ಯಾಲ್ಯೂನ ಪಡ್ಕೊಳ್ಳುತ್ತೆ. ರಿಯಲ್ ಎಸ್ಟೇಟ್ ಲಾ ಮಾಡೋಕ್ಕೆ ಸರ್ಕಾರ ಇರೋದು. ಸರ್ಕಾರ ಅಂತಂದರೆ
ಲಾಭ ಮಾಡೋಕೆ ಜನಪರ ಸೇವೆ ಮಾಡೋಕೆ ಇರೋದು. ಸರ್ಕಾರಗಳಿರೋದು ಎಂತಕ್ಕೆ? ಜನಗಳ ಸೇವೆ ಮಾಡೋಕೆ, ಲಾಭ ಮಾಡೋಕೆ. ಫಸ್ಟ್ ಆಫ್ ಆಲ್ ನೀವು ಜನಸೇವೆ ಮಾಡ್ತೀವಿ ಅಂತ ಹೇಳ್ದುಂಟು ಇಲ್ಲಿರೋ ಜನಗಳನ್ನ ಉದ್ಯೋಗ ಕಿತ್ಕೊತಿದ್ದೀರಿ. ನೀವು ಸರ್ಕಾರದವರು ಮುಖ್ಯವಾಗಿ ಮಾಡಬೇಕಾಗಿರೋದು ಜನಗಳಿಗೆ ಕೆಲಸ ಕೊಡಿ, ಓದಿರೋರಿಗೆ. ಅದು ಬಿಟ್ಬಿಟ್ಟು ನೀವು ಸರ್ಕಾರದವರು ಇಲ್ಲಿ ಲಕ್ಷಾಂತರ ಉದ್ಯೋಗಗಳಿದೆ. ಒಬ್ಬರೇ ಬದುಕಲ್ಲ, ಇಲ್ಲಿ ಬರೀ ರೈತರ ಮಾತ್ರ ಬದುಕಲ್ಲ, ಅವನನ್ನು ನಂಬಿರೋ ಅಂಥ ಸುಮಾರು ಜನ ಬದುಕ್ತಾರೆ. ಅವರೆಲ್ಲ ಹಾಳಾಗ್ತಾರೆ. ದಯವಿಟ್ಟು ಈ ಒಂದು ಯೋಜನೆಗಳು ನಿಮ್ಮ ಜನಪರವಾಗಿರ್ಬೇಕಷ್ಟೇ ಹೊರತು ನಿಮಗೆ ನೀವು ಹಾಕೋ ಯೋಜನೆಗಳಾಗ್ಬಾರ್ದು. ಆಮೇಲೆ ಮುಖ್ಯವಾಗಿ ರಾಜೀವ್ ಗಾಂಧಿ ಅವ್ರಿಗಾಗಲಿ ರಾಹುಲ್ ಗಾಂಧಿ ಅವ್ರಿಗಾಗಲಿ ಕಾಂಗ್ರೆಸ್ನವ್ರಿಗೆ ಹೇಳಿ ಮುಖ್ಯದ ಹೇಳಿದ್ರೆ, ಇಲ್ಲಿ ನೀವು ಅಂದ್ಕೊಂಡಿದ್ದೀರಾ ನೀವು ಬರೀ 2 ಗ್ರಾಮ ಪಂಚಾಯತಿ ವೋಟ್ ಮಾತ್ರ ಹೋಗ್ತದೆ ಅಂತ ಅಲ್ಲ. ಇಲ್ಲಿ ಇದನ್ನು ನೋಡ್ತಾ ಇರೋಂಥ ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ಗೊತ್ತು ಇಲ್ಲಿ ನಡೀತಾರ ಅನ್ಯಾಯ. ಇದರಿಂದ ನಿಮಗೆ ಕೋಟ್ಯಾಂತರ ವೋಟ್ಗಳು ಹೋಗ್ತದೆ. ಇದರಿಂದ ನಿಮಗೆ ಕೋಟ್ಯಾಂತರ ವೋಟ್ಗಳು ನಷ್ಟ ಆಗಿ ನೆಕ್ಸ್ಟು 2028ಕ್ಕೆ ನೀವು ಮಾಯ ಹೋಗ್ತೀರಾ. ಇದು ಫಸ್ಟು ದಯವಿಟ್ಟು ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಮುಖ್ಯವಾಗಿ ಬೆಂಗಳೂರವ್ರಿಗೆ ಮುಖ್ಯವಾಗಿ ಒಂದು ವಿಚಾರ ಹೇಳ್ತೀನಿ. ಯಾಕಂದರೆ ನೋಡಿ, ನೀವು ಬೆಳಗ್ಗೆ ಹೊತ್ತು ಪ್ರಾಣಾಯಾಮ ಮಾಡ್ತೀರಾ. ಯಾಕೆ ಮಾಡ್ತೀರಾ? ಬೆಳಗ್ಗೆ ಹೊತ್ತು ಪ್ರಾಣವಾಯು ಇರುತ್ತೆ. ಪ್ರಾಣವಾಯು ಕೊಡೋದು ಯಾರು? ನೋಡಿ ಸರ್, ಈ ಪ್ರಕೃತಿ. ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನು ಆಕ್ಸಿಜನ್ನು ಎಲ್ಲ ಏನು ಇಂಗಾಲದ ಡೈಆಕ್ಸೈಡು ಎಲ್ಲನೂ ಕೊನೆಗೆ ಬೆಳಗಿನ ಜಾವದಲ್ಲಿ ಪ್ರಕೃತಿ ಕರಗಿಸಿ ಅದು ನಿಮಗೆ ಆಕ್ಸಿಜನ್ ಕೊಡುತ್ತೆ. ಇಂಥ ಪ್ರಾಣವಾಯು ಕೊಡೋವಂಥ ಮರಗಳನ್ನ ಕಡ್ದು ನೀವು ಆಕ್ಸಿಜನ್ ಕೊರತೆಯಿಂದ ಇನ್ನೂ ಸಾಯ್ತೀರ ಬೆಂಗಳೂರು. ಅಷ್ಟೇ ಅಲ್ಲ, ನೀವು ತಿನ್ನೋ ಆಹಾರ ಪದಾರ್ಥಗಳ ಬೆಲೆ ಮುಂದೆ ದುಪ್ಪಟ್ಟಾಗ್ತದೆ. ಏನಕಂದರೆ ಎಲ್ಲ ಪ್ರಕೃತಿ ನಾಶ ಮಾಡಿ ರೈತರನ್ನ ಹಾಳು ಮಾಡಿ ನೀವು ರೈತರ ಹತ್ರ 10 ರೂಪಾಯಿ ಕಮ್ಮಿ ಕೇಳ್ಬೋದು. ಎಲ್ಲ ಕಾರ್ಪೊರೇಟ್ ಮಾಡ್ತಾಯಿದ್ದಾರೆ. ಕಾರ್ಪೊರೇಟ್ ಅವ್ರ ಹತ್ರ ನೀವು 10 ರೂಪಾಯಿ ಕಮ್ಮಿ ಕೇಳೋಕ್ಕಾಗೋದಿಲ್ಲ. ಹಂಗಾಗಿ ದಯವಿಟ್ಟು ಬೆಂಗಳೂರಿಗರು ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕು, ಎಚ್ಚರ ವಹಿಸ್ಬೇಕು. ಬೆಂಗಳೂರು ಇದ್ರ ಬಗ್ಗೆ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಆನ್ಲೈನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಈ ಸರ್ಕಾರಗಳಿಗೆ ಬುದ್ಧಿ ಹೇಳಬೇಕು. ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಇದು. ಈ ನಮ್ಮ ವ್ಯವಸ್ಥೆನ ಬದಲಾಯಿಸಬೇಕು. ಇದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ, ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಇಲ್ಲಿ ಕೇಳ್ಕೊಳ್ಳೋದಂದರೆ ಕೈ ಮುಗ್ದೆ ಕೇಳ್ಕೊಳ್ತಿದ್ವಿ. ನಾವು ಸ್ವಾಭಿಮಾನಿಗಳು, ರೈತರುಗಳು. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಯಾಕೆ ಈ ಹಠ ಮಾಡ್ತಿದ್ದೀವಿ ಅಂತ ಅಂದರೆ, ನಾವು ಚಿಕ್ಕ ಸೊಸೆಯಿಂದ ಹಿಡ್ದು ಎಷ್ಟು ವರ್ಷದ ಮರಗಳಿದೆ ಅಂತ ಅಂದರೆ ಸುಮಾರು 15 ವರ್ಷದಿಂದ 20 ವರ್ಷ ಸೊಸೆಗಳಿದೆ. ಕಷ್ಟಪಟ್ಟು ಏನಕ್ಕೋಸ್ಕರ ಸಾಕಿದ್ದೀವಿ ಇದನ್ನು, ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಜೀವನ ಮಾಡಬೇಕು ಅಂತ ಇಷ್ಟೊಂದು ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮ ತಾತಂದಿರು, ನಮ್ಮ ಅಪ್ಪಂದಿರೆಲ್ಲ ಸಾಕಿದ್ದಾರೆ. ಆದರೆ ನಮ್ಮ ಈ ಭೂಮಿಲಿ ನಮ್ಮ ನರಸಿಂಹಸ್ವಾಮಿ ಅಂತ ಇದೆ. ಎಷ್ಟು ನಂಬಿಕೆ ಅಂತ ಇದೆ ಅಂತಂದರೆ ಎಲ್ಲ ಜನಗಳು ಅದರಲ್ಲೊಂದು ನಂಬಿಕೆ ಅಂದರೆ ದೇವ್ರನ್ನ ಒಂದು ಸತಿ ಕೇಳಿದ್ರೆ ಅದು ಯಾವ ರೀತಿ ಹೇಳ್ತದೋ ಅದೇ ರೀತಿ ನಾವು ರೈತರುಗಳು ಇದು ಮಾಡ್ತೀವಿ. ಏನಂತಂದರೆ ಒಂದು ಬೋರ್ವೆಲ್ ಕೊರೆಸೋದೇ ಆಗಲಿ, ಒಂದು ಬೆಳೆಯನ್ನು ಹಾಕೋದಾಗಲಿ, ಎಷ್ಟು ನಂಬಿಕೆ ಇದೆ ಅಂದರೆ ದೇವ್ರಲ್ಲಿ ಅಷ್ಟೇ ಭಯಭಕ್ತಿ ಇದೆ. ಅದೇ ರೀತಿ ನಮ್ಮ ಹಿರೀಕರುಗಳು ಕೂಡ ನಮ್ಮ ಭೂಮಿಗಳನ್ನ ಅದೇ ರೀತಿ ಉಳಿಸ್ಕೊಬಂದಿರೋದನ್ನ ನಾವು ಅವ್ರು ಸಾಯುವಂಥ ಟೈಮಲ್ಲಿ ನೋಡಪ್ಪ, ನಮ್ಮ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಕಳಿಯೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಲಾಂತರದಿಂದ ಮೊಮ್ಮಕ್ಕಳುಗಳ್ನ ನಿಮ್ಮನ್ನು ಕಾಪಾಡ್ಕೊ ಬರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಭೂಮಿನ ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರುಗಳು ಇಷ್ಟೆಲ್ಲ ಫಲವತ್ತಾದ ಭೂಮಿ, ಇದು ಬಂಜರು ಭೂಮಿ ಅಂತ ಹೇಳ್ತಾರಲ್ಲ, ಒಬ್ಬ ಅವ್ರದ್ದೇ ಆದ ಅವರ ಅಮ್ಮನ್ನ ಒಬ್ಬ ಮಕ್ಕಳು ಅವರ ಡಿ.ಕೆ. ಶಿವಕುಮಾರ್ ಆಗಲಿ, ಡಿ.ಕೆ. ಸುರೇಶ್ ಅವರಾಗಲಿ, ಇನ್ನೊಬ್ಬರಾಗಿದ್ದರೆ ಅವ್ರ ತಾಯಿ ಹತ್ರ ನೀನೊಬ್ಬ ಬಂಜೆ ಅಂತ ಹೇಳಿದಾಗ ಎಷ್ಟು ನೋವಾಗುತ್ತೆ ನೋಡಿ. ಅಷ್ಟೊಂದು ಆ ರೀತಿ ನಮ್ಮ ಭೂಮಿನ ನಾವು ತಾಯಿ ಅಂತ ಇದು ಮಾಡ್ಕೊಳ್ತೀವಿ. ಆದರೆ ಇವರು ಬಂಜರು ಭೂಮಿ ಅಂತ ಹೇಳ್ತಾರೆ. ಇಲ್ಲಿ ಯಾರು ರೈತರೇ ಇಲ್ಲ ಅಂತ ಹೇಳ್ತಾರೆ. ರೈತರು ಇಲ್ದಿರ ಇಷ್ಟೊಂದು ಮರಗಿಡಗಳು, ಲಕ್ಷಾಂತರ ಮರಗಳು, ಮಾವು ಇರ್ಬೋದು, ಸಪೋಟ ಇರ್ಬೋದು, ತೆಂಗು ಇರ್ಬೋದು, ಆಲದ ಮರ ಇರ್ಬೋದು. ಆಲದ ಮರ ಹಿಂದಿನ ಕಾಲದಲ್ಲಿ ನಾವು ಒಂದು ಆಲದ ಮರದ ಹತ್ರ ಮುನಿಯಪ್ಪ ಅಂತ ಮಾಡವಿ. ಮೊದಲು ಯಾವುದೇ ಒಂದು ವ್ಯವಸಾಯ ಉಳುಮೆ ಮಾಡಿ ಮತ್ತು ಬೀಜಗಳನ್ನು ಬಿತ್ತೋಕ್ಕೋಸ್ಕರ ಒಂದು ಮುನಿಯಪ್ಪ ಆಲದ ಮರದ ಹತ್ರ ಮುನೇಶ್ವರನ ಮಾಡಿ ಆಮೇಲೆ ನೆಕ್ಸ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿ ನಮ್ಮ ರೈತರುಗಳು ಕೂಡ ಅಷ್ಟೇ ಈ ಭೂಮಿನ ತುಂಬಾ ಒಂದು ದೇವ್ರ ಸಮಾನವಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬರ್ತಕ್ಕಂಥ ಫಲವತ್ತಾದ ಫಸಲೇ ಆಗಲಿ, ಏನೇ ಆಗಲಿ, ವರ್ಷವಿಡೀ ನಮ್ಮ ಮಕ್ಕಳುಗಳ್ನ ಸಾಕೋದೇ ಆಗಲಿ, ನಮ್ಮ ತಂದೆ ತಾಯಿದಿರನ್ನ ಸಾಕೋದೇ, ನಾವಿಲ್ಲದೆ ಇರ್ಬೋದು, ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ನಮ್ಮ ತಂದೆ ತಾಯಿನ ಕರೆಕ್ಟಾಗಿ ನೋಡ್ಕೊಳ್ದೇ ಇರ್ಬೋದು. ಆದರೆ ನಮ್ಮ ಮರಗಿಡಗಳು ಅದರಿಂದ ಬರ್ತಕ್ಕಂಥ ಫಲಗಳಿಂದ ಅದನ್ನು ಮಾರಿ ಜೀವನ ಮಾಡ್ತಾರೆ, ಮಕ್ಕಳುಗಳ್ನ ಓದಿಸ್ತಾರೆ, ಮೊಮ್ಮಕ್ಕಳುಗಳಿಗೆ ಅವ್ರ ಪ್ರೀತಿ ವಿಶ್ವಾಸನ ತೋರಿಸ್ತಾರೆ. ಅದೇ ನಾವು ಇಲ್ಲಿ ಕಳ್ಕೊಂಡೋಗಿ ಬೇರೆ ಪ್ರದೇಶಕ್ಕೆ ಹೋಗಿ
ಜೀವನ ಮಾಡೋಕ್ಕಾಗೋದಿಲ್ಲ. ನಾವು ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿ ನಾವು ಒಂದು ಇಂಚು ಭೂಮಿ ತೊಗೊಳಕ್ಕಾಗಲ್ಲ. ಇಲ್ಲಿ ನಮ್ಮ ಭೂಮಿ ನಮ್ಮ ಏರಿಯಾದಲ್ಲಿ ಇದ್ಕೊಂಡು ನಮ್ಮ ಭೂಮಿ ಕಳ್ಕೊಂಡು ಬೇರೆ ಭೂಮಿನ ಯಾವುದೇ ಕಾರಣಕ್ಕೂ ತಗೊಳಕ್ಕಾಗಲ್ಲ. ಮತ್ತು ಇನ್ನೊಂದು ಮನವಿ ಅಂದರೆ ನಮ್ಮ ರೈತ ಬಾಂಧವರಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಇಲ್ಲಿನ ಪರಿಸ್ಥಿತಿಗಳನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಫೇಸ್ ಟು ಫೇಸ್ ಬರಬೇಕು. ಬಂಜರು ಭೂಮಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರಲ್ಲ, ಬಂದು ಜನಗಳ ಎದುರುಗಡೆ ಬಂದು ಇಷ್ಟು ಬಂಜರು ಭೂಮಿ ಅಂತ ಪ್ರೂವ್ ಔಟ್ ಮಾಡಲಿ, ನಾವು ನಮ್ಮ ಮನಸ್ಫೂರ್ತಿಕವಾಗಿ ಈ ಭೂಮಿಯನ್ನು ಬಿಟ್ಕೊಡ್ತೀವಿ. ಇಲ್ಲ ಅಂತ ಅಂದರೆ ಅವರು ನೆಕ್ಸ್ಟು ಏನು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಲಿ. ಅದನ್ನು ಅಷ್ಟಂತೂ ಹೇಳಿ ಕೈ ಮುಗಿದ್ಬಿಟ್ಟು ನಮ್ಮ ಭೂಮಿನ ನಮಗೆ ಬಿಟ್ಕೊಡಿ. ಜೈ ಜವಾನ್ ಜೈ ಕಿಸಾನ್.